ಇನ್ನು ವಿಧಾನಸಭೆಯಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಅಂಗನವಾಡಿ ಕಾರ್ಯಕರ್ತೆಯರ ವೇತನದ ಬಗ್ಗೆ ಚರ್ಚೆ ಮಾಡಿದರು. ಅಂಗನವಾಡಿ ಕಾರ್ಯಕರ್ತೆಯರ ವೇತನದ ಬಗ್ಗೆ ಚರ್ಚೆಯಾಯಿತು. ಬಹಳ ವರ್ಷಗಳಿಂದ ಮುನ್ನೆಲೆಗೆ ಬರುತ್ತೆ, ಸೈಲೆಂಟ್ ಆಗುತ್ತೆ. ವಿಧಾನಸೌಧದಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಪ್ರಸ್ತಾಪ ಮಾಡಿದ್ರು. ಇನ್ನು ಮನೆ ಮನೆಗೆ ತೆರಳಿ ಅವರು ಸರ್ವೆ ಮಾಡ್ತಾರೆ, ಅಂದ್ರೆ ಅವರ ಕೆಲಸ ಕಾರ್ಯಗಳೇನು ಮತ್ತೆ ಅದನ್ನ ರಿಮೈಂಡ್ ಮಾಡೋ ಕೆಲಸ ಮಾಡಿದ್ರು. ಕಾರ್ಯಕರ್ತರು ಹೆಚ್ಚಿನ ಕೆಲಸವನ್ನ ಮಾಡ್ತಾರೆ, ಅವರಿಗೆ ಸರಿಯಾದ ಸೇವಾ ಭದ್ರತೆ ಕೊಡಬೇಕು. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರಿಂದ ಬೇಡಿಕೆಯನ್ನ ಸಲ್ಲಿಕೆ ಮಾಡಿದ್ರು. ಇದೇ ವೇಳೆ ಪ್ರಭು ಚೌಹಾಣ್ರಿಂದಲೂ ಕೂಡ ಬೆಂಬಲ ವ್ಯಕ್ತವಾಯಿತು. ಶಾಸಕರ ಪ್ರಶ್ನೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರಿಸಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಉತ್ತರವನ್ನ ಕೊಟ್ಟರು. ಕಾರ್ಯಕರ್ತೆಯರು ಸಹಾಯಕಿಯರಿಗೆ ವೇತನವನ್ನ ನಾವು ಹೆಚ್ಚಿನ ವೇತನವನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಅಂಗನವಾಡಿ ಕಾರ್ಯಕರ್ತೆಯರ ಅಳಲನ್ನಂತೂ ನಾವು ಹೇಳೋದಕ್ಕಾಗೋದೇ ಇಲ್ಲ. ಯಾಕಂದ್ರೆ ಪ್ರತಿ ಬಾರಿಯೂ ಫ್ರೀಡಂ ಪಾರ್ಕ್ನಲ್ಲಿ ಅಟ್ಲೀಸ್ಟ್ 3 ತಿಂಗಳಿಗೊಮ್ಮೆ ಆದರೂ ಜಮಾವಣೆ ಮಾಡ್ತಾರೆ. ವಿವಿಧ ಈಡೇರಿಕೆಗಳು ಅಥವಾ ಬೇಡಿಕೆಯ ಈಡೇರಿಕೆಯನ್ನು ಮುಂದಿಟ್ಕೊಂಡು ಅಲ್ಲಲ್ಲಿ ಪ್ರತಿಭಟನೆ ಮಾಡ್ತಾರೆ. ಅದಾದ ನಂತರದಲ್ಲಿ ಸರ್ಕಾರದ ಸ್ಪಂದನೆ ಸರಿಯಾಗಿ ಸಿಗೋದಿಲ್ಲ, ಹೊಟ್ಟೆಪಾಡು ಕೇಳಬೇಕಲ್ಲ, ಮತ್ತೆ ಕೆಲಸಕ್ಕೆ ಹಾಜರಾಗ್ತಾರೆ, ಸೇವೆ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾನೆ ಇದ್ದಾರೆ. ಕೆಲವೊಂದಷ್ಟು ವಿವಿಧ ಬೇಡಿಕೆಯ ಈಡೇರಿಕೆಗಳಲ್ಲೊಂದಾದ ಕೆಲಸದ ಭದ್ರತೆಯನ್ನು ನೀಡಬೇಕು ಅಥವಾ ವೇತನವನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು, ಕೆಲವೊಂದಷ್ಟು ಬೇಡಿಕೆಗಳನ್ನು ಮುಂದಿಟ್ಕೊಂಡು ಇಷ್ಟೆಲ್ಲ ಹೋರಾಟಗಳನ್ನು ಪಡ್ಕೊಳ್ತಾ ಬರ್ತಾ ಇದ್ರು ಅಥವಾ ಅದನ್ನು ಮಾಡ್ತಾ ಇದ್ರು ಕೂಡ ಸರ್ಕಾರ ಇದೆಲ್ಲದಕ್ಕೂ ಓಗೊಡುವ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಮುಂದುವರೆದು ಈಗಾಗಲೇ ಬಜೆಟ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಏನು ಸೆಷನ್ ಆಗ್ತಾ ಇದೆ, ಅಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಈ ವಿಚಾರವಾಗಿ ಧ್ವನಿ ಎತ್ತಿದ್ರು. ಅಲ್ಲಿ ಪ್ರಭು ಚೌಹಾಣ್ ಅವರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸುವ ಕೆಲಸವನ್ನ ಮಾಡಿದ್ರು. ಬಟ್ ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ನಾವು ಹೆಚ್ಚಿನ ವೇತನ ಕೊಡ್ತಾ ಇರುವ ಕೆಲಸವನ್ನ ಮಾಡ್ತಿದ್ದೀವಿ ಅಂದ್ರು. ಮುಂದುವರೆದು ಕರ್ನಾಟಕ ಸರ್ಕಾರ ಹೆಚ್ಚಿನ ಗೌರವ ಧನವನ್ನ ಕೊಡ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ 2,700 ರೂಪಾಯಿಯ ವೇತನ ಕೊಡ್ತಾ ಇದೆ. ಜೊತೆಗೆ ರಾಜ್ಯ ಸರ್ಕಾರವು ಕೂಡ 9,800 ರೂಪಾಯಿಯನ್ನ ನೀಡ್ತಾ ಇದೆ. ದೇಶದಲ್ಲಿ ಅತಿ ಹೆಚ್ಚು ವೇತನ ಕೊಡೋದೇ ನಾವು. ಕಾರ್ಯಕರ್ತೆಯರಿಗೆ 1,200 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಇನ್ನು ಸಹಾಯಕಿಯರಿಗೂ ಕೂಡ 700 ರೂಪಾಯಿ ಹೆಚ್ಚಳ ಮಾಡಿದ್ದೀವಿ. ನೀವು ಹೆಚ್ಚಿನ ಗೌರವ ಕೊಡಿ ಅಂತ ಹೇಳಿದ್ರೆ ಕೇಳ್ತಾನೆ ಇದ್ದಾರೆ. ಸೊ ಸೇವಾ ಭದ್ರತೆ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಮುಂದೆ ನೋಡೋಣ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು. ಈಗಾಗಲೇ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಎಕ್ಸ್ಪೆನ್ಸಿವ್ ಏನು ಅಥವಾ ನಮ್ಮ ಜನಜೀವನದ ಆರ್ಥಿಕ ಮಟ್ಟ ಹೇಗಿದೆ ಅದನ್ನು ಕೂಡ ಗಮನಿಸಬೇಕಾಗತ್ತೆ. ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡೋದಕ್ಕಿಂತ ಮುಂಚೆ ಈಗಾಗಲೇ ಗೌರವಧನ ಸರ್ಕಾರದೆಷ್ಟು ಅಥವಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ನಡುವಣ ವ್ಯತ್ಯಾಸ ಎಷ್ಟು ಎಲ್ಲವನ್ನ ಹೇಳ್ತಾರೆ. ಬಟ್ ಅವರ ಬೇಡಿಕೆಯ ಈಡೇರಿಕೆಗೆ ಸಂಬಂಧಪಟ್ಟಂತೆ ಸೇವಾ ಭದ್ರತೆಯನ್ನ ಎಷ್ಟರ ಮಟ್ಟಿಗೆ ಕೊಡಲಾಗಿದೆ, ಇವತ್ತಿವರು ಇರ್ತಾರೆ ಅಥವಾ ನಾಳೆ ಇನ್ನೊಬ್ರು ಇರ್ತಾರೆ ಅನ್ನುವಂಥ ರೀತಿಯಲ್ಲಿ ಆಗಬಾರ್ದು. ಅವರಿಗೆ ಕೆಲಸದ ಭದ್ರತೆಯನ್ನ ಎಷ್ಟರ ಮಟ್ಟಿಗೆ ವಹಿಸಿಕೊಟ್ಟಿದ್ದೀರಾ ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸಂಬಂಧಪಟ್ಟಂತೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ನಾವು ಕೊಟ್ಟ ಭರವಸೆಯನ್ನ ಈಡೇರಿಸಿದ್ದೀವಿ, ಈಗಾಗಲೇ ಕಾರ್ಯಕರ್ತರು ಹೆಚ್ಚಿನ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಸೇವಾ ಭದ್ರತೆಯ ವಿಚಾರದ ಸಂಬಂಧ ಉಲ್ಲೇಖ ಮಾಡಿ ನಮ್ಮ ಸರ್ಕಾರದಿಂದ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟರು. ಇದರ ಜೊತೆಗೆ ಇದು ರಾಜ್ಯ ಹಾಗೂ ಕೇಂದ್ರದ ಯೋಜನೆ, ಹಾಗಾಗಿ ರಾಜ್ಯ ಸರ್ಕಾರವೇ ಹೆಚ್ಚು ಗೌರವ ಧನವನ್ನ ನೀಡ್ತಾ ಇದೆ. ಬಟ್ ಕೇಂದ್ರ ಸರ್ಕಾರವೂ ಕೂಡ ಕೊಡಬೇಕಲ್ವಾ? ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಜಸ್ಟ್ 2,700 ರೂಪಾಯಿ ಮಾತ್ರ, ಅಂದ್ರೆ ಇಲ್ಲಿ ಕಂಪ್ಯಾರಿಟಿವ್ಲಿ ಹೇಳ್ತಾ ಇರೋದು. ಸೊ ಹಾಗಾಗಿ ಕೇಂದ್ರ ಸರ್ಕಾರವೂ ಕೂಡ ಗೌರವ ಧನವನ್ನ ಹೆಚ್ಚಿಗೆ ಕೊಡ್ಲಿ. ನಾವು ಕೂಡ 5,000 ಹೆಚ್ಚಳಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಅದರ ಜೊತೆಗೆ MA ಆದವರು, MCOM ಆದವರು, PhD ಆದವರು ಕೂಡ ಇದ್ದಾರೆ. ಹಾಗಾಗಿ ಅವರ ಸೇವಾ ಭದ್ರತೆ ಏನೇನು ಅದಕ್ಕೆ ಸಂಬಂಧಪಟ್ಟಂತೆ ನಾವೇನು ಯೋಜನೆ ಕೈಗೊಳ್ಳಬೇಕು ಅದರ ಬಗ್ಗೆ ನಾವು ಗಮನ ಹರಿಸ್ತಿದ್ದೀವಿ ಅಂತ ವಿಧಾನಸಭೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇಶದಲ್ಲಿ ಅತ್ಯಂತ ಹೆಚ್ಚಿನ ವೇತನವನ್ನು ನಾವೇ ಕೊಡ್ತಾ ಇದ್ದೀವಿ. ಸೊ ಈಗಾಗಲೇ ಸಹಾಯಕಿಯರಿಗೆ 700 ರೂಪಾಯಿ ಹೆಚ್ಚಳ ಮಾಡಿದ್ದೀವಿ, ಕಾರ್ಯಕರ್ತೆಯರಿಗೂ ಕೂಡ 1,200 ರೂಪಾಯಿ ಹೆಚ್ಚಳ ಮಾಡಿದ್ದೀವಿ. ಕೇಂದ್ರ ಕೊಡ್ತಾ ಇರೋದು ಜಸ್ಟ್ 2,700 ರೂಪಾಯಿ ಮಾತ್ರ. ನಾವು 5,000 ಹೆಚ್ಚಳ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದೀವಿ ಅನ್ನೋದಾಗಿ ಅಲ್ಲಿ ಮಾತನಾಡಿದ್ರು. ಆಶಾ ಕಾರ್ಯಕರ್ತರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಾರೆ. ಮತ್ತೆ ಸರ್ಕಾರದಿಂದ ಸೇವೆಗಳು ಯಾವ್ದಿದೆ, ICDS ಇರ್ಬೋದು, NHM ಇರ್ಬೋದು, ANC, PHC ಇವೆಲ್ಲ ಸೇವೆಗಳನ್ನ ಮತ್ತೆ ಅದ್ರ ಜೊತೆಗೆ ಲಸಿಕೆಗಳನ್ನ ಹಾಕೋ ಕೆಲಸನೂ ಅವ್ರು ಮಾಡ್ತಾರೆ. ಅದಾದ್ಮೇಲೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಜೊತೆಗೆ ಅವ್ರಿಗೇನು ಸಹಾಯ ಮಾಡ್ತಾರೆ. ಇವೆಲ್ಲ ಕಟ್ಟ ಕಡೆ ಈಗ ಈ ರೀತಿ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಆಶಾ ಕಾರ್ಯಕರ್ತರು ಹಳ್ಳಿಯ ಕೊನೆಯ ವ್ಯಕ್ತಿಗೆ ತಳಮಟ್ಟದಲ್ಲಿ ಬಹು
ಮುಖ್ಯ ಸೇವೆಗಳನ್ನು ಒದಗಿಸುತ್ತಾರೆ. ಅಂಗನವಾಡಿ ಕಾರ್ಯಕರ್ತರಾಗ್ಲಿ ಮತ್ತು ಆಶಾ ಕಾರ್ಯಕರ್ತರ ಬಗ್ಗೆ ಮಾನ್ಯ ಸದಸ್ಯರು ಹೇಳ್ತಾರೆ, ಅದು ನಮ್ಮ ಇಲಾಖೆಗೆ ಬರೋದಿಲ್ಲ, ಅದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಬರುತ್ತೆ. ಸರ್ಕಾರದ ಯಾವುದೇ ಯೋಜನೆಗಳಿರ್ಲಿ, ಏನೇ ಕೆಲಸ ಇದ್ರೂ ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಇವತ್ತು ಹಳ್ಳಿ ಮಟ್ಟದಲ್ಲಿ ಸರ್ಕಾರಕ್ಕೆ ಒಳ್ಳೆ ಹೆಸರನ್ನ ತಂದ್ಕೊಡೋರು ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೀವು ಹೇಳಿದ ಹಾಗೆ ನಾನು ಅವರಿಗೆ ಏನು ಗೌರವಧನವನ್ನ ನೀವು ಹೆಚ್ಚಿಗೆ ಮಾಡಬೇಕು ಅಂತ ನಮಗೇನು ತಾವು ಹೇಳಿದ್ರಿ ಅಧ್ಯಕ್ಷರೇ, ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಅತ್ಯಧಿಕ ಗೌರವಧನವನ್ನ ಕೊಡುತ್ತೆ. ಹರಿಯಾಣ, ತೆಲಂಗಾಣ, ಕೇರಳ ನಂತರ ಅಂದ್ರೆ ಇಡೀ ದೇಶದಲ್ಲಿನೇ 4ನೇ ಇದರಲ್ಲಿ ನಮ್ಮ ಸರ್ಕಾರ ಇದೆ. ಮತ್ತು ಹೋದ ಏಪ್ರಿಲ್ನಲ್ಲಿ ನಾವು ಅಂಗನವಾಡಿ ಕಾರ್ಯಕರ್ತರಿಗೆ 1,000 ರೂಪಾಯಿ ಮತ್ತು ಸಹಾಯಕಿಯರಿಗೆ 7,100 ರೂಪಾಯಿ ಹಾಗೆ ಹೋದ ಬಜೆಟ್ ನಲ್ಲೇ ನಾವು ಘೋಷಣೆ ಮಾಡಿ ಅದನ್ನ ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದ್ದೇವೆ. ನೋ ಡೌಟ್ ಅವರು ಮಾಡ್ತಾ ಇರುವಂತ ಸೇವೆಗೆ ಇದು ಸಾಲ್ತಾ ಇಲ್ಲ, ಇನ್ನು ಜಾಸ್ತಿ ಆಗ್ಬೇಕು ಅಂತ ಅವರ ಬೇಡಿಕೆ ಇದೆ. ಈಗಾಗಲೇ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮತ್ತೆ ಅದ್ರ ಜೊತೆಯಲ್ಲಿ ಅವರು ಸ್ವಲ್ಪ ಆರೋಗ್ಯದ ಬಗ್ಗೆ ಏನು ಅವ್ರಿಗೆ ಕೇಳಿದ್ರು, ಅವ್ರದ್ದು ಏನು ಹೇಗೆ ಅಂತ ಹೇಳಿ ಸೇವಾ ಭದ್ರತೆ ಬಗ್ಗೆ ಕೇಳಿದಾಗ, ಮತ್ತು ಈಗ 60 ವರ್ಷ ತಮಗೆಲ್ಲ ನಾನು ಉತ್ತರದಲ್ಲಿ ತಿಳಿಸಿದೀನಿ. ಸ್ಪೆಸಿಫಿಕ್ ಆಗಿ ಏನಾದ್ರೂ ಇದ್ರೆ ಹೇಳಿ, ನಾನಿಲ್ಲ ಅಂದ್ರೆ ಸೇವಾ ಭದ್ರತೆ ಬಗ್ಗೆ ತಮ್ ಗಮನಕ್ಕೆ ಬರಬೇಕು, ತಮಗೆ ಹೇಳ್ಬೇಕು ಅಂತಂದ್ರೆ ನಾನು ಹೇಳ್ಬಹುದು ಅದ್ರ ಬಗ್ಗೆ. ಸೇವಾ ಭದ್ರತೆ ಬಗ್ಗೆ ಇನ್ನು ಅವ್ರಿಗೆ ಯಾವುದೇ ತರದ ಉದ್ಯೋಗ ಭದ್ರತೆ ಯಾವುದೂ ಇಲ್ಲ. ಅವ್ರಿಗೆ ಯಾವ ತರ ಆದ್ರೂ ಸರ್ಕಾರದ ಮೂಲದಿಂದ ಆನ್ಸರ್ಗಳೆಲ್ಲ ಕೊಟ್ಟಿದ್ದೀರಿ. ಇರ್ಬೋದು, ಅತಿ ಹೆಚ್ಚು ಕೊಡ್ತಾ ಇರ್ಬೋದು ನಮ್ಮ ರಾಜ್ಯದಲ್ಲಿ, ಆದ್ರೆ ಮಿನಿಮಮ್ ವೇಜಸ್ ಅವ್ರಿಗೆ ಸಿಗ್ತಾ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಮನೆಗೆ ಹೋಗಿ ಅವರು ಸರ್ವೆ ಮಾಡಿ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ನಿಮ್ಗೆ ನಾನೇನು ಹೆಚ್ಚಾಗಿ ಹೇಳ್ಬೇಕಾಗಿಲ್ಲ. ಅವ್ರಿಗೆ ಸೇವಾ ಭದ್ರತೆ ಯಾವ ತರ ಕೊಡ್ತೀರಿ ಅನ್ನೋದ್ರ ಬಗ್ಗೆ ದಯವಿಟ್ಟು ಮಾಡಿ. ಮಾನ್ಯ ಅಧ್ಯಕ್ಷರೇ